ನಮಸ್ಕಾರ ಇದ್ದು ಬನ್ನಿ. ಸುಮಾರು ಸಮಯ ಆದಂಗೆ ಆಯಿತು ನಿಂಗಳ ಹತ್ರ ಮಾತಾಡೋದೆ. ಹೇಳಿದರೆ ಕೃಷಿಕ ಹೇಳಿದರೆ 24 ಗಂಟೆ ಕೆಲಸವಿತ್ತು. ಅಂದೊಂದು 4-5 ವರ್ಷ ಮೊದಲೊಂದರಿ ಹೇಳಿದ್ದೆ ವಿಷಯ. ಇದು ಉದಿಯಪ್ಪ ಅವಳಿಗೆ ಸ್ವಲ್ಪ ಒಂದು ಹೊಗೆ ಹಾಕೋದಪ್ಪ ಹೇಳಿದರೆ ಈ ಕೆಲವು ಇಂಜಿನಿಯರ್ಕ ಡ್ರೈವರ್ಕೋಗೆ ಕೆಲವು ಅಡಿಗೆ ಭಟ್ಟಕ್ಕೋಗೆಲ್ಲ ಎಡೆಡೆಯಲ್ಲಿ ಒಂದು ಹಿಂಗೊಂದು ಸ್ಮೋಕ್ ಅಭ್ಯಾಸ ಇದ್ದಿದ ಕೆಲವು ಜನಕ್ಕಪ್ಪ. ಅದು ಎಳೆದ ಕೂಡಲೇ ಅದು ಆರೋಗ್ಯಕ್ಕೆ ಹಾನಿಕಾರಕ. ಆದರೆ ಒಂದು ಎಳೆದ ಕೂಡಲೇ ಒಂದು ಸ್ಪಿರಿಟ್ ಬಪ್ಪದು. ಹಾಗೆ ನಮ್ಮ ಕೃಷಿಲಿ ಇದೆ ಎಲ್ಲ ಅಡಕೆ ಮರಕ್ಕೆ ತೆಂಗಿನ ಮರಕ್ಕೆ ಎಲ್ಲ ಐಟಮಿಂಗ್ ಇದೆ. ರಜಾ ಹೊಗೆ ಅಗತ್ಯ ಇದ್ದು ನಿಂಗೆ ನೋಡಿ ಮಾರ್ಗದ ಕರೆಯಲಿಪ್ಪ ಹಲಸಿನ ಮರ ಮಾವಿನ ಮರ ಅಡಕೆ ತೋಟಂಗೆಲ್ಲ ಎಂಥ ಫಸಲಿದ್ದು. ಈಟು ಹಾಕಿದ್ರು ಹಾಕಿದ್ರೆ ಒಳ್ಳೆ ಫಸಲಿದ್ದು. ಹಾಗೆ ಒಬ್ಬ ಅಜ್ಜ ನನಗಂದು ಕೊಳೆ ರೋಗಕ್ಕೆ ಹೊಗೆ ಹಾಕಿಯಾರ ತೋಳಿ ಹೇಳಿದ್ದದು. ಅದರಿಂದ ನಿರಂತರ ಹೊಗೆ ಹಾಕುತ್ತಾ ಇದ್ದೆ. ತೋಟದಲ್ಲಿ ನುಸಿಗಚ್ಚೋದಕ್ಕೆಲ್ಲ ಗುಣ ಉಂಟು. ಹಾಗಿದೆ ಈಗ ಹೊಗೆ ಹಾಕೋದು ಅಂಬಾಗ ಪೊಟ್ಯಾಷಿಯಂ ಸಿಕ್ಕುತ್ತಿಲ್ಲ. ಸೂಟು ಮಣ್ಣು ಮಡಗಲ ಜನ ಇಲ್ಲ. ಹಾಗೆಲ್ಲ ಇದ್ದೊಳಿ ಆದರೆ ಇದು ದಿನಾಗಲೂ ಒಂದು ಹಡೆಗೆ ಮಣ್ಣು ಇದಕ್ಕೆ ತುಂಬ ಮಾಡಿತ್ತು. ರಜಾ ಮಣ್ಣು ಹಾಕಿತ್ತು. ಕಾಟನ್ ಗೋಟಿ ಸೊಪ್ಪುಗಳೆಲ್ಲ ಹಾಕಿತತ್ತೆ ಹಾಗಕ್ಕೆ. ರಜಾ ಚೆಂಡಿಯಾದ ಅಡಕೆ ಸೊಪ್ಪನ್ನು ಇದರ ಮೇಗಂಗೆ ಹಾಕಿ ಅಂಬಾಗ ನೋಡೇಕು ಹೊಗೆ ಬಪ್ಪ ಚೆಂದ ಹೇಳಿದರೆ ಇದು ಲಾಯ್ಕ ಹೊತ್ತುತ್ತಿಲ್ಲ. ಅದರ ಮುಚ್ಚಿ ಮಡಿಗೆಪ್ಪಾಗ ಒಳ್ಳೆ ಕರಿ ಆಗುತ್ತಿದೆ ತೋಟಕ್ಕೆಲ್ಲ. ಮತ್ತು ಬೇರೆ ಸೂಟು ಮಣ್ಣು ಗೊಬ್ಬರ ಅಲ್ಲಿ ಬೇಡ. ನಾವು ಇದೇ ಸಾಕಿದೆ. ಚೆಂಡಿ ಆದದಿದ್ದರೆ ಅದೊಂದು 1/4 ಗಂಟೆ ಕಳೆದಪ್ಪ ಒಳ್ಳೆ ಹೊಗೆ ಬಂದು ಹೊತ್ತು ನೋಡಿ. ಇಲ್ಲ ಈ ಚೂರು ಪಸ ಇಪ್ಪ ಎಂಥರ ಕಾಯಿ ಸೊಪ್ಪಿನ ಹೊಸಿದ್ದು ಇದು ಕರಿ ಆಗ್ತಿದೆ ನೋಡಿ. ಇದೆಲ್ಲ ಬುಡಗಿ ಇದು ಒಳ್ಳೆ ಈಟು. ಇದೆಲ್ಲ ಹಾಕಿದ್ರೆ ಇನ್ನು ಪೊಟ್ಯಾಷ್ ಒಳಿ ಬೇರೆ ಬೇಡ. ಹಿಂಗಿತ ಸಿಸಿಯಲ್ಲಿ ಇದೆಲ್ಲ ಅಂಬಗಳೇ ಪೊರ್ಪಿ ಅದಕ್ಕೆ ಹಾಕಿತ್ತು. ಇದು ಸರ್ವನಾಶ ಆಯಿತು. ಹೆಂಗೆ ಇದು ಇದರ ಬುಡಲೆಲ್ಲ ದಿನಾಗಲೂ ಕೆಲಸ ಉಂಟಾದರೆ ಒಳ್ಳೆ ಈಟು. ಇದಕ್ಕೆ ಈ ಈಟಿಂಗೆ ಬಂದ ಈಟು ಯಾವುದೂ ಇಲ್ಲ. ಈಗ ಪೊಟ್ಯಾಷ್ ಸಿಕ್ಕುತ್ತಿಲ್ಲ, ಇದು ಸಿಕ್ಕುತ್ತಿಲ್ಲ. ಕೆಮಿಕಲ್ ಹಾಕೋದೇ ಬೇಡ ಅಲ್ಲಿ. ಹೀಗೆ ದಿನಾಗಲೂ ಕೆಲಸ ಆಯ್ತು ನಮಗೆ. ನಂತರ 24 ಗಂಟೆ ಕೃಷಿಯಂಗೆ ತೋಟಲ್ಲಿಯೇ ಕೆಲಸ. ಇದೊಂದು ಕೆಲಸ ಬರಲ್ಲ ಆಯ್ಕೆ ಆಯ್ತು. ತೋಟದೇ ಕ್ಲೀನ್ ಇದೆ. ಹಿಂಗಿತ ಕಾಟಂಗೋಟಿ ಸೊಪ್ಪೆಲ್ಲ ಬಂದರೆ ಅಂಬಗಳಿದ್ರೆ ಇನ್ನು ಪೊರ್ಪಿ ತೆಗೆದ್ರೆ ಹಾಕೋದು ಅದಕ್ಕೆ. ಅಷ್ಟಪ್ಪ ಒಳ್ಳೆ ಹೊಗೆಯು ಬತ್ತು. ತೋಟವುದೇ ಕ್ಲೀನ್ ಆಗುತ್ತೆ. ಪೂರ ಹೊತ್ತಕೊಳ್ಳಿ. ಇಷ್ಟೇ ಹೊತ್ತಕ್ಕದ್ದು. ಇಷ್ಟು ಹೊತ್ತಿದಾಗ ಅದೊಳ್ಳೆ ಈಟು. ಒಳ್ಳೆ ಟೈಟ್ ಗಿಡಪಕ್ಕೆ ಹಿಂಗೆ ಮಾಡಿ ಮಡಿಗೆರೆ ಹೊತ್ತಲೆಲ್ಲ ಆಯ್ಕೆ ಹೊಗೆ ಬಂದಂಗೆ ಇರ್ತದೆ. ಇದು ಉದಿಯಪ್ಪ ಅವ್ರಿಗೆ ಗೊಬ್ಬರ ಹಾಕು. ಇದೆಲ್ಲ ಕಾಟು ಕಸವು ಇದರೆಲ್ಲ ಅಲಿಶಾಲಿ ಇಡ್ತಿಲ್ಲ. ಚೂರೊತ್ತು ಕಳೆದರೆ ದಗದಗದ ಒಳ್ಳೆ ಹೊಗೆ ಬರ್ತಿದೆ. ಯಾಕೊಂದು ಮುಚ್ಚಲು ಮಳೆ ಬಂದರೆ ಬೀಳದಾಗಿ. ಇನ್ನೊಂದು ಸೆಟ್ಟು ಇದರ ಈಗಲೇ ಸಮಾಧಿಸಿ ರಜಾ ನೀರೈತಿ ಎರಡರೆ ಒಳ್ಳೆ ಕರಿ ಆಗಿ ಆತು ಈಗಲೇ. ಯಾವುದು ಇದು ಇಡೀ ಹೊತ್ತಿದರೆ ಬೂದಿಯಾಗಿ ಸಿಕ್ಕುತ್ತು. ಇದು ಉದಿಯಪ್ಪ ಅನ್ನೋದಿದ ಬೂದಿ. ಇದು ರಜಾ ನಿನ್ನೆ ಸ್ವಲ್ಪ ಮಾಡಿದ. ನಿನ್ನೆ ಒಂದೇ ದಿನದಲ್ಲಿ ಇಷ್ಟು ಸಿಕ್ಕಿದ್ಯಾ. ರಜಾ ಒಣಕ್ಕೂ ಅಡಕೆ ಸೊಪ್ಪು ಹಾಕಿತ್ತು ಮತ್ತು ಕಾಟಂಗೋಡಿ ಕಸಬೆಲ್ಲ ಹಾಕಿತ್ತು. ಮುಚ್ಚಿ ಮಡಗಿತ್ತು. ಹೊಗಕೊಂಡಿರ್ತದೆ ಹಾಗೆ ಹೊಗೆ ಬಂದುಕೊಂಡಿರ್ತು.
ಹೊಗೆ ಬಂದರೆ ಇದು ಒಳ್ಳೆ ಈಟು, ಇದು ಬೂದಿ. ಈಗ ಹೊತ್ತಲೆ ಬಿಡ್ಲ ಆಗಿದೆ ಇಲ್ಲ, ಚೂರು ಹಿಂಗೆ ಹಾಕಿತ್ತು. ಮತ್ತೀಗ ಬೇಡದ ಕಾಟಂಗೋಟಿ, ಇದು ಕನಿಷ್ಠ ಸೊಪ್ಪಲ್ಲ. ಇದೆಲ್ಲ ತೋಟಲ್ಲಿ ಬಂದರೆ ಮಹಾ ಕಾಡು ಆತ. ಅದರೆಲ್ಲ ಲಾಯ್ಕಕ್ಕೆ ಹಿಂಗೆ ಚಲ್ಲಿ ಮಡಿಯಿತ್ತು, ಲಾಯ್ಕ ಹೋಯ್ತು ಕಾರಂಕಿ ಹೋಗ್ತದೆ ಕಾಟಂಗೋಟಿ ಸೇರಿಸಿ. ಅಂಬಾಗ ಹಸಿ ಹೊತ್ತಿಸಿದರೆ ಒಂದು ಸಣ್ಣ ಮಟ್ಟಿನ ವಿಷಾಲಿ ಹೇಳುವು. ಆದರೆ ಇಷ್ಟು ತೋಟ ಇಪ್ಪಾಗ ಸಂಗತಿ ಅಲ್ಲ, ಅದು ಸೇಸಿಗೋಕ್ಕೆ ಬೇಕಾಗುತ್ತು. ಇದರಲ್ಲಿ ಮತ್ತೆ ಕೆಮಿಕಲ್ ಎಂತೆಲ್ಲ, ಕೆಮಿಕಲ್ ಎಂಥದ್ದು ಇಲ್ಲ ಹೇಳಿ. ಮತ್ತೆ ರಜೆ ಒಣಕ್ಕು ಸೋಗೆಯ ಮೊದಲು ಇದೆ ಈ ಥರ ಎಲ್ಲ ಹಾಕಿದ್ದಾರೆ ಮೇಲೆ. ಸರಿ ಒಣಗಿದ್ದಲ್ಲ, ರಜೆ ರಜೆ ತೆಂಡಿ ಮಾಸ 20 ಆಯಿತು ನೋಡಿ. ಅದು ಇಡೀ ಕೊಬ್ಬೆಗೆ ಹೋಗಿಲ್ಲ ಆಯ್ಕೆ ನಿಲ್ಲುತ್ತಿದೆ. ಮತ್ತು ಈಗ ಚೂರು ಒಳ್ಳೆ ಮಣ್ಣು, ಇದರ ಮಣ್ಣನ್ನು ಚೂರು ಮೇಘದ ಹಾಕಿಬಿಟ್ರೆ ಜಗ್ಗಿ ನಿಲ್ಲುತ್ತು. ಅದು ಒಳ್ಳೆ ಸೂಟು ಮಣ್ಣದ ಆ ಮಣ್ಣು. ಹಿಂಗೆ ಮಡಿಗೆರೆ ಆಯ್ಕೆ ಹೊಗೆ ಬಂದವನು ಇರ್ತು. ಚೂರು ಹೊತ್ತು ಕಲಿಯಲಿ ನೋಡಿ, ಹೊಗೆ ಬತ್ತ ಚೆಂದ ನೋಡಿ. ಇಡೀ ಹಬ್ಬುತ್ತೀಗ ನೋಡಿ ಸುತ್ತು ಈ ತೋಟದ ಆ ತೋಟದವರೆಗೆ, ಆ ತೋಟದಿಂದ ಈ ತೋಟಕ್ಕೆ ಹಿಂಗೆ ಮುಚ್ಚಿ ಮಡಿ ಇತ್ತಲ್ಲಿ ಅದರೆಲ್ಲ ಆಯ್ಕೆ ಹೊಗೆ ಬಂದಕೊಂಡಿರ್ತಾರೆ ಅಷ್ಟೇ. ಇದು ಹಿಂದೆ ಸಿಕ್ಕಿದೆ ಈಟೀಗ. ಇದು ನಿನ್ನದು. ಈಗ ಪೊಟ್ಯಾಶ್ ಇಲ್ಲೇಳಿ ಆದರೆ ಪೊಟ್ಯಾಶ್ ಸಿಕ್ಕುತ್ತಿಲ್ಲಲ್ಲ, ಸಿಕ್ಕದಪ್ಪದೇ ಒಳ್ಳೇದು. ಅಂಬಾಗ ನಮ್ಮ ಹತ್ರ ಇಪ್ಪ ಕಾಟು ಕಸವೆಲ್ಲ ಹೊತ್ತಿ ಚೆಂದಕ್ಕೆ ಈಟಾತಿಲ್ಲ ಎಲ್ಲರ ಬುಡಕ್ಕೆ. ಅಂಬಾಗ ನಾವೆಂತ ಹೆಂಡತಿ ಹೇಳೋದು, ಎಂತ ಈಟು ಹಾಕಿದ್ದಿಲ್ಲ, ಎಂತ ಈಟು ಹಾಕಿದ್ದಿಲ್ಲ ಹೇಳಿ. ಇದು ಈಟೆ ಅವಕ್ಕೆ ಅಂತ ಉಂಟು. ಪೈಸೆ ಕೊಟ್ಟು ತಂದರೆ ಮಾತ್ರ ಈಟೋಳಿ ತಲೆಯಲ್ಲಿ ಹೊಕ್ಕರೆ ಎಂತ ಮಾಡಬೇಡಿ. ನೀವು ಅಲ್ಲಿಂದ 10 ಬುಡಕ್ಕೆ ಹಾಕಿದ್ದೀರ. ಮಗ ದಿನಾಗಲೂ ಇಟ್ಟು ಈಗ ಒಂದು ಕಡೆಯಲ್ಲಿ ಹೊತ್ತಿಸಿತ್ತು, ಹಾಗೆ ಅವನು ಬಂತು. ಹಿಂದೆಷ್ಟು ಈಗ ಹಾಕಿತ್ತು ಅದರಿಂದ ಮುಂದುವರಿಸಿತ್ತು. ಹಾಗೆ 365 ದಿನ 24 ಗಂಟೆ ಇಟ್ಟು ಹಾಕೋದು ಇಷ್ಟಿಷ್ಟೇ ಸಾಕು. ಒಟ್ಟಿಗೆ ನಾವು ಉಂಬಲಗಡ, ಹೊಟ್ಟೆ ತುಂಬ ಉಂಬಲಗಡ, ಅರ್ಧ ಹೊಟ್ಟೆ ಹುಣ್ಣೆಕ್ಕಡ. ಅಂಬಾಗ ಒಳ್ಳೆ ಶಕ್ತಿ ಬಪ್ಪವಾಡ ಸರಿ ಜೀರ್ಣ ಆಗಿ ನಮ್ಮ ಶರೀರಕ್ಕೆ ಸಿಕ್ಕುತ್ತಲ್ಲದು. ಹಾಗೆ ಅಡಕೆ ಮರಕ್ಕಾಗಲಿ ತೆಂಗಿನ ಮರಕ್ಕಾಗಲಿ ಒಟ್ಟಿಗೆ ಸೌದಿಗೆ ಗುಣ ಇಲ್ಲ ಹೇಳಿ. ರಜೆ ರಜೆ ಹಾಕಿಕ್ಕು ಎಲ್ಲ ಹಾಕಿದರೆ ನೋಡಿ. ಬೇರೆ ಎಂತ ಇಟ್ಟಾಕಿದ್ರೆ ಖುಷೀಲಿದ್ದವು ಮರಂಗ ಎಲ್ಲ ನೋಡೋ ಖುಷಿ ಆಯ್ತು. ಏನಾದ್ರು ಕೊಡ್ತಾ ಇರ್ತಾರೆ ರಜೆ ರಜೆ ಆಗಿ. ಮತ್ತು ಎಲೆ ಚುಕ್ಕಿ ರೋಗ, ಪುದುಕ್ರ ರೋಗ, ಮುರಿದು ಬೀಳೋದೆಲ್ಲ ಇದ್ದು ಅದು ಎಲ್ಲ ಕಡೆಗೆ ಇಪ್ಪದೆ. ಅದರಲ್ಲಿ ಒಳ್ಳೆ ಮಂಡೆ ವಿಷಯ ಮಾಡಲಿಲ್ಲ. ಒಂದು ಮುರಿದು ಬಿದ್ದರೆ ಮತ್ತು 2 ನೆಟ್ರ ಕಂಬಗಳು. ಈಗ ಇದು ಮಣ್ಣೆಲ್ಲ ಇದು ಸೂಟು ಮಣ್ಣೀಗ ಇದರಲ್ಲೇ ಮಾಡಿದ ಸೂಟು ಮಣ್ಣು. ಈಗ ಹೇಗಿದ್ದು ನೋಡಿ, ಕೆಂಪು ಮಣ್ಣು ಹೋಗ್ತದೆ. ಹಾಗೆಲ್ಲದರ ಬಿಡಲ್ಲಿ ರಜೆ ರಜೆ ಹಾಕೋದು. ದಿನಾದ ಹಾಕುತ್ತಾ ಇಪ್ಪದು ಎಲ್ಲರ ಬಿಡಲ್ಲಿ. ಈಗ ಒಳ್ಳೆ ಸೂಟು ಮಣ್ಣಲ್ಲದ ಹೆಂಗಿದ್ದು ಒಳ್ಳೆ ಸೂಟು ಮಣ್ಣು. ಇದು ಇಲ್ಲಿ ಎಲ್ಲದಕ್ಕೆ ಹಾಕಿಕೊಂಡು ಹೋಗ್ತದೆ ದಿನಾಗುಳಿದು. ದಿನ ಹೊಗೆದ ಈಗ ಹೊಗೆ ಬಿಡ್ತದೆ. ಗಾಳಿ ಬಂದ ಹೊಡೆಗೆ ಹೊಗೆಲ್ಲ ಆಯ್ಕೆ ಹೋಗ್ತದೆ. ಒಂದು ಮೆಸಿ ಕೂಡ ಕಚ್ಚಿರ್ತದೆ. ತೋಟದಲ್ಲಿ ದನ ಇವಕ್ಕೆಲ್ಲ ಆಯ್ಕೆ ಹೋಗ್ತು. ಪೊಕ್ಕ ಹಣ್ಣೆಲ್ಲ ಎಷ್ಟು ಇದ್ದು ಒಂದೇ ಉಳಿಸುತ್ತಿಲ್ಲ. ಇದೆಲ್ಲ ಕೊಳದು ಸಿಕ್ಕುವಾಗ ಸುಮಾರು ಸಮಯ. ಇದರ ಕೂಡ ಹೊತ್ತಿಸಿ ಈಟು ಹಾಕಿದ್ರೆ ಅದೊಂದು ಒಳ್ಳೆ ಈಟು. ಮತ್ತು ಕಾಟನ್ ಕೊಟ್ಟು ಕಸ ಇಪ್ಪಲ್ಲದು ಇದೆಲ್ಲ ಒಂದೊಂದರೆ ಅದಕ್ಕೆ ಹಾಕಲಿಲ್ಲ ಆಗಿದೆ. ಇದು ಲಾಯ್ಕೆ ತೆಂಗಿನಕಾಯಿ, ಇದು ಪೊಟ್ಟು. ಇದರ ಹಿಂಗೆ ಬುಡಕ್ಕೆ ಹಾಕಿದರೆ ಇದು ಈಟಪ್ಪು.
ಇದು ಮರಕ್ಕೆ ಈಟಾಗಿ ಸಿಕ್ಕರೆ 2-3 ವರ್ಷ ಬೇಕು. ಈ ತೆಂಗಿನಕಾಯಿ ಚೆರ ಚೋಳಿ ಕುಂಬಾಗಿ ಇದರ ಕರಟ ಕುಂಬಾಗಿ ಭೂಮಿಗೆ ಸೇರಕ್ಕೆ ಇಲ್ಲಿ 2-3 ವರ್ಷ ಮೊದಲ ಹಾಕಿದ್ದದು ಇದು ಹಿಂಗಿದ್ದಿದೆ. ಈಗ ತೆಂಗಿನಕಾಯಿ ಹೊಲದದು ಹಾಕಿದ್ದದು 2 ವರ್ಷದ್ದು ಈಗ ಕುಂಬ ಇದೀಗ ಒಳ್ಳೆ ನೀರಿನ ಬಸ ಎಳೆದು ಹಿಡಿದು ನಿಲ್ಲಿಸುತ್ತಿದ್ದು. ಆದರೆ ಇದರಿಗೆ ಕಿಚ್ಚಿಂಗೆ ಹಾಕಿದರೆ ಇದು ಅರ್ಧ ಹೊತ್ತಿ ಇಂಗಾಳು ಇದು ಮಸಿಂಗಾಳು ಹೌದು. ಮಸಿಂಗಾಳು ಭಾರಿ ಈಟಳ ಅಮ್ಮ ಇದರಿಂದ ಹಿಂಗೆ ಇಡೀ ಹಾಕಿತ್ತು. ಹಿಂಗೆ ಇಡೀ ಹಾಕಿತ್ತು ಬೇಕಾದ್ರೆ ಅರ್ಧ ಹೊತ್ತಿಯಪ್ಪ ತೆಗೆದತ್ತು. ಇಲ್ಲಲ್ಲಿದ್ದರೆ ಅದೇ ಪೂರ ಹೊತ್ತಿ ಬೂದಿ ಆಗಲಿ ತೊಂದರೆ ಇಲ್ಲ. ಯಾವಾಗ ಮತ್ತದೇ ಕಸ ಸಿಕ್ಕುತ್ತಾನೆ. ಈಗ ಈ ಹೊಗೆ ಇದ್ದಾನೆ ಲಾಯಕಕ್ಕೆ ಇಡೀ ಕೊಬ್ಬೆ ಹತ್ತಿರ ಹೋಗಿ ಒಂದು ನುಸಿ ಇರ್ತಿಲ್ಲ. ಹುಳ ಹುಪ್ಪಟೆಗೆಲ್ಲ ಭಾರಿ ಒಂದು ರೋಗವ ಕಂಟ್ರೋಲ್ ಮಾಡಲಿ ಒಳ್ಳೆ ವ್ಯವಸ್ಥೆ ಹೇಳಿ. ಆದರೆ ತುಂಬ ತೋಟ ಇದ್ದವಕ್ಕೆ ಹಾಗೆ ಇದು ರಜ ತೋಟ ಇದ್ದವಕ್ಕೆ ಅಲ್ಲ ತುಂಬ ತೋಟ ಇದ್ದವಕ್ಕೆ ಆಗಲಿ ಹೇಳಿಡ್ತಿಲ್ಲ. ಅಮ್ಮ ಉದ್ಯಾನಕ್ಕೆ ಅಷ್ಟರ ಮಷ್ಟ ಆವತ್ತು ಕೆಲಸ ವಿಷಯ ಗೊಂತಿದ್ದ ನನಗೆ ಗೋಕೃಷಿ ವಿಭಾಗಾಳಿ ಮಠಂದ ಕೊಟ್ಟವು. ಮೊದಲು ಪೇಟೆಯಲ್ಲಿ ತಿರುಗೊಂಡಿದ್ದದು ಗೋಕೃಷಿ ವಿಭಾಗ. ನಮ್ಮ ಇಂಥದ್ದೊಂದು ಸಾಧನೆ ಮಾಡಿ ತೋರಿಸಿ ಸುಮಾರು ಊರ ದನಗಳೆಲ್ಲ ಸಾಂಕಿ ಇದು ಮಾಡಿ ಈಗಲೂ ಸಾಂಕೊಂಡಿದ್ದೆ. ತೋಟಲೆಲ್ಲ ತಿರುಗಿ ಮೇದೊಂಡಿರ್ತವು. ಈಗ ಆ ತೋಟಲ್ಲಿ ಇದ್ದವು. ಈ ಹೊಗೆ ಆಗುತ್ತ ವಿಷಯ ಹೇಳಿದೆ ಅಂತ ಹೇಳಿದೆ. ನಾನು ಹಿಂಗೆ ವಾಲಂಟ್ರಿ ಆಗಿ ಹೋಗಿರಲಿರುತ್ತೆ. ಈಗಲೂ ಹೋಗುತ್ತೆ ಕೆಲವು ಈಗ ಕಡಿಮೆ. ಒಂದು ದೊಡ್ಡ ಕಾರ್ಯಕ್ರಮಕ್ಕೆ 15 ದಿನಕ್ಕೆ ಒಂದು ಕಾರ್ಯಕರ್ತಾಗಿ ಹೋದೆ. ಕಾರ್ಯಕರ್ತಾಗಿ ಹೋಗಿಪ್ಪಾಗ ಕಾರ್ಯಕರ್ತೆಗೆ ನಿಂಬಳೆಯಲ್ಲಿ ಒಂದು ಚಪ್ಪರ ಹಾಕಿದ ಶೆಡ್ ಇತ್ತಿದ್ದು ವಿಶ್ರಾಂತಿ ಕೊಠಡಿ ಹೇಳಿ. ಆ ವಿಶ್ರಾಂತಿ ಕೊಠಡಿ ಅದು ದೊಡ್ಡ ಕಾರ್ಯಕ್ರಮ ಅಪ್ಪಾಗ ಪಾರ್ಕಿಂಗು ಉಗುಳಬಾರದು, ಇಲ್ಲಿ ಮಾತಾಡಬಾರದು, ಉಪಹಾರ ಜಾಗ, ಭೋಜನ ಶಾಲೆ, ಸ್ನಾನಗೃಹ ಹಿಂಗೆಲ್ಲ ಕಡೆ ಬೋರ್ಡ್ ಇರ್ತಿದ್ದ. ಹಾಗೆ ನಾವು ವಿಶ್ರಾಂತಿ ಕೊಠಡಿಯಲ್ಲಿ ವಿಶ್ರಾಂತಿ ಮಾಡ್ತಾ ಜಾಗಲಿಯೂ ಬೋರ್ಡ್ಗೆ ಹಲೋಯ್ತಿದ್ದು. ಮೌನವಾಗಿರಿ, ನಿಶ್ಶಬ್ದವಾಗಿರಿ, ಹಿಡಿದ ಕೆಲಸ ಬಿಡದೆ ಮಾಡಿ ಹಿಂಗೆಲ್ಲ ಬೋರ್ಡುಗ. ಹಾಗೆ ವಿಶ್ರಾಂತಿ ರೂಮಿನ ಒಳೊಂದು ಬೋರ್ಡ್ ಇತ್ತಿದ್ದು ಕಾರ್ಯಕರ್ತನಿಗೆ ಕೆಲಸವೇ ವಿಶ್ರಾಂತಿ ಹೇಳಿ. ಕಾರ್ಯಕರ್ತ ಆದವನಿಗೆ ಕೆಲಸವೇ ಕಾರ್ಯವೇ ವಿಶ್ರಾಂತಿ ಹೇಳಿ. ಅಂಬಗ ಕಾರ್ಯಕರ್ತಾಗಿ ಒಂದು 20 ಕೆಲಸ ಅವಾಗ ಹೊರಗಲೇ ಇಲ್ಲ, ಕೆಲಸ ಮಾಡೋದು 20 ವಿಶ್ರಾಂತಿ ಹೇಳಿ. ಹಾಗೊಂದು ಬೋರ್ಡ್ ಕಂಡತ್ತು. ಅಂಬಗ ಆ ಸಮಯದಲ್ಲಿ ಅದರೆಲ್ಲ ನೋಡಿಂಬಲೇ ಬೇರೆ ಜನ ಬರ್ತವು. ಒಬ್ಬ ಹಿರಿಯವು ಬಂದು ಎಂತ ಹೇಳಿದವರೇ, ಇದು ವಿಶ್ರಾಂತಿ ಗೃಹ, ಇದರೊಳ ಒಂದುದೇ ಸೂಚನಾ ಫಲಕ ಇಪ್ಪಲಿಡಿಯ. ವಿಶ್ರಾಂತಿ ಕೊಠಡಿ ಹೇಳಿ ಹೆರಮಡಿಗೆಲ್ಲ ನಿಶ್ಶಬ್ದ ಆಗಿರಿ, ಇದು ಮಾಡಿ ಹಾಗೆ ಮಾಡಿ ಹಿಂಗೆ ಮಾಡಿಲಿ. ಇದರಲ್ಲಿ ವಿಶ್ರಾಂತಿ ಕೊಠಡಿ ಒಂದು ಬೋರ್ಡ್ ಇಪ್ಪಲಿಡಿ ಆಡಿ. ನಾನು ಹಿಂಗೆ ಆಲೋಚನೆ ಮಾಡಿದೆ, ಎಂತರಪ್ಪ ಹೇಳಿ. ಅಂಬಗ ಒಕ್ಕಡೆ ಬರದ ಮನುಷ್ಯನ ತಲೆ ಸರಿಯಾದ ಮಂಡೆ ಹಿಂಗೆ ಕೂದಲಂಬಗ ಹಿರಿಯವು ಬಂದು ಆ ಬೋರ್ಡಿನ ಮದಾಲಿಂದ ತೆಗೆಕು. ಆ ಬೋರ್ಡ್ ಅಗತ್ಯ ಇಲ್ಲ. ಇಲ್ಲಿ ಕಾರ್ಯಕರ್ತಾಗಿ ಬಂದವಂಗೆ ಕೆಲಸ ಮಾಡಿಕೊಳ್ಳಿ ಕುಂತಿದ್ದು ಬಚ್ಚಿ ನಿವೃತ್ತಿಲ್ಲ. ಇನ್ನು ಹೊರಕು ತೂಗಿ ಬೀಳ್ತೋಲಿ ಅಪ್ಪಳಿ ಅವ ಹೊರಗಲೆ ಬಕ್ಕಷ್ಟೇ. ಆ ಹೊರಗಲೆ ಬಂದಲ್ಲಿ ಈ ಬೋರ್ಡ್ ಕಂಡ್ರೆ ಮತ್ತೆ ಅವಂಗ ಹೊರಕ್ಕಿಡಿಯಾಳಿ. ಹೆಂಗೆ ಕಾರ್ಯಕರ್ತ ಆದವನಿಗೆ ಕೆಲಸ ಮಾಡುವುದೇ ವಿಶ್ರಾಂತಿ ಹೇಳಿ ಒಂದು ಕೊಟ್ಟಂಗ ಆತಿಲ್ಯೋ. ಹಾಗೆ ಅನುಗ್ರಹಿಸಿದೆ. ಅಮ್ಮಗ ಹೇಳಿದೆ, ಕೃಷಿಕ ಹೇಳಿದೆ ಅಂತಾರ. ಕೃಷಿಕಂಗೆ ಕೃಷಿಗೆ ಮಾಡಿ ಇಪ್ಪದೇ ವಿಶ್ರಾಂತಿ. ಕೃಷಿಕನ ಹೇಳಿಕೆ ಬೈಕ್ ಹತ್ತಿ ಹಿಂಗೆ ತಿರುಗಿತ್ತ, ಮೊಬೈಲ್ ಹಿಂಗೆ ಉದ್ದಿತ್ತ, ಹಿಂಗೆ ಕೂದೊಂಡು ಇದ್ದರೆ ಅದು ಕೃಷಿಕ ಆಗುತ್ತಿಲ್ಲ. ಕೃಷಿಕ ಅಂದ್ರೆ ಉದ್ಯಪ್ಪ ಇದ್ದಕ್ಕೆ ನಿತ್ಯ ಕರ್ಮಳ ಮಾಡಿಕ್ಕೆ ತೋಟಕ್ಕೆ ಬಂದು ತೋಟಲ್ಲೇ ಹತ್ತಿತ್ತ ತಿರುಗೊಂಡಿರೆ. ನಿವೃತ್ತಿಲ್ಲದಲ್ಲಿ ಅದು ಕಾರ್ಯಕ್ರಮ ಇದ್ದರೆ ಈಗ ಅನುಪತ್ತಿ ಎಲ್ಲ ಇದ್ದರೆ ಹೋಗಲಿಲ್ಲ. ಅನಗತ್ಯ ಅಂತ ಟಿವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ನಾವು ಕೃಷಿಕ ನಾವು ಕೂದರೆ ಸೋತದೆ. ಅದರಲ್ಲಿ ದೊಡ್ಡ ಮಟ್ಟಿನದಾದ್ರೆ ಹಾಲು ಕಾಳುಗಳ ಬರೆಸಿ ಕೆಲಸ ಮಾಡಿಸಂಬಲ್ಲಿ ಎಡೀಗೂ ಕೂದಲಿಂದ. ಸಣ್ಣ ಮಟ್ಟಿನ ಕೃಷಿಕರು ಹೆಂಗೆ ಹೇಳಿದರೆ 24 ಗಂಟೆ ಕೃಷಿ ಕೆಲಸಲ್ಲೇ ಬೇಕು. ಓಟು ಕೇಳಲೆ ಹೋಗೋದು, ಕಲೆಕ್ಷನಿಗೆ ಹೋಗೋದು, ಹಾಗೆ ಹಿಂಗೆ ದಿನಾ ಹೋತುಳಿದರೆ ಮನೆ ಗುಂಡಾಂತರ ಹೋಗು ಖಂಡಿತ. 4-5 ಅಣ್ಣ ತಮ್ಮಂದ್ರಿದ್ದಲ್ಲಿ ಒಬ್ಬ ಹೋದರೆ ತೊಂದರೆ ಇಲ್ಲ, ಮನೆಯಲ್ಲಿ ಮತ್ತೊಬ್ಬ ಮಾಡುವುದು. ಒಬ್ಬನೇ ಆದವ 24 ಗಂಟೆ ಸಾಮಾಜಿಕ ಕೆಲಸದಲ್ಲಿ ಹೆರವೇ ಊರ ಹೆರ ಆದರೆ ತೋಟ ಖಂಡಿತ ಹಂಪುಗ ಕೂಳಿ. ಈ 1 ಇಂಚು ನೀರು ಇಪ್ಪರ ಕೆಳಗೆ ಇಟ್ಟು ಬುಡ ಬಿಡಬೇಕು, ದನಗಳ ನೋಡಬೇಕು, ನಾಯಿ ಹಾಕಬೇಕು, ಎತ್ತ ಮಾಡಬೇಕು, ಇದು ಮಾಡಬೇಕು, ಗೊಬ್ಬರ ಹಾಕಬೇಕು. ಈಟಿ ನೋಡಿ ಸಿಕ್ಕುತ್ತಿಲ್ಲ, ಸಾವಯವ ಗೊಬ್ಬರ ಹಾಕಿ ಎಪ್ಪಗ ಸಾವಯವ ಗೊಬ್ಬರ ಹಾಕಿ ಹಿಂಗೆಲ್ಲ ನಾವು ಮನೇಲಿ ಕೂದೊಂಡೇ ಮಾಡಲಿಕ್ಕೆ ಅಷ್ಟೇ ಹೇಳಿ ಮಂಡ್ಯ ವಿಷಯ ಹೇಳಿದ್ದು ಹೇಳಿ. ಕೃಷಿಗಾದವ ತೋಟಲ್ಲಿದ್ದರೆ ಕೃಷಿಕ ಏನಾರೊಂದು ಹೆರ್ಕಿ ಮಾಡಿಕೊಂಡಿದ್ದರೆ ಒಳ್ಳೆಯದ ಕೂಡಿ. ಒಂದು ಅನುಭವ ಹೇಳಿದ್ದಪ್ಪ, ನಿಂಗೆ ತಲೆ ಬಿಸಿ ಮಾಡಿ ತುಂಬಾ ದೀರ್ಘ ಆಗಿವತ್ತು ಹೇಳಿ.
ಕಾಮ್ ಮಾತ ಹರೇ ರಾಮ. ಬೇಕೋಳಿದ್ದವು ಹಿಂಗೆ ಹೊಗೆ ಹಾಕಿ ದಿನಾಗಲೂ ಇಷ್ಟಿಷ್ಟು ಮಣ್ಣು ಹಾಕಿ ಸೂಟು ಮಣ್ಣು ಮಾಡಿ ತೋಟಕ್ಕೆ ಹಾಕುವಂಬಲ ಕೋಳಿ ಎಲ್ಲ ಕೆಲಸದವರ ಕಾದುವುದು ಕೈಕಾಲು ಬಡದ ಆಗ. ಈಗ ನೋಡಿ ಒಂದೊಂದು ಮುಷ್ಟಿ ಆದರೂ ಎಲ್ಲ ತೋಟಕ್ಕೆ ಇಡೀ ತೋಟಕ್ಕೆ ವರ್ಷಕ್ಕೆ ಎಲ್ಲ ಎತ್ತುತ್ತು. ಮಗ ನಮ್ಮ ಅಡಕೆ ಸೊಪ್ಪಂತೆ ಹಾಳಾಗಿ ಸೊಪ್ಪಲು ಇಲ್ಲ. ಒಳ್ಳೆ ಗೆನ ಅಡಕೆ ಸೊಪ್ಪು ಬುಡಕ್ಕೆ ಹಾಕಿದ್ರೆ ಅಡಕೆ ಯಾವುದು ಅಡಕೆ ಸೊಪ್ಪು ಯಾವುದು ಒಳಗೆ ಗೊತ್ತಾಗುತ್ತಿಲ್ಲ. ನಮ್ಮ ಅರ್ಧ ಹೊತ್ತಿಸಿ ಹಾಕಿದರೆ ಮತ್ತೆ ತಲೆಬಿಸಿ ಇಲ್ಲ, ಒಳ್ಳೆ ಈಟು ಆಯ್ತು. ಈಗ ತೆಂಗಿನಕಾಯಿ ಸೊಪ್ಪಿಗೆ 1 ರೂಪಾಯಿ 2 ರೂಪಾಯಿ ಕೊಡ್ತೇವೆ, ಪಿರಿ ಬಳ್ಳಿ ಮಾಡ್ತೇವೆ. 1 ರೂಪಾಯಿ 2 ರೂಪಾಯಿ ಇದರ ಒಟ್ಟರೆ ನಷ್ಟ ನಮಗೆ. ಅದರ ಹೊಡಿ ಮಾಡಿ ಕಂಪೋಸ್ಟ್ ಮಾಡಿ ಹಾಕಿದರೆ ಲಾಭ. ಇಲ್ಲದ್ರೆ ಹಿಂಗೆ ಕರಿ ಮಾಡಿ ಹಾಕಿದರೆ ಡಬ್ಬಲ್ 1 ರೂಪಾಯಿ ಅಲ್ಲ 10 ರೂಪಾಯಿ ಸಿಕ್ಕಿದೆ ಗುಣ. ಒಂದು ಕಾಯಿ ಸೊಪ್ಪು ಕೊಟ್ಟರೆ 1 ರೂಪಾಯಿ ಸಿಕ್ಕುವು, ಅದರ ಕರಿ ಮಾಡಿ ಹೊತ್ತಿಸಿ ಹಾಕಿದರೆ 10 ರೂಪಾಯಿ ಸಿಕ್ಕುವುದು ನಮಗೆ. ಇದೇ ಈಟು ಹೇಳಿ ಸಂಪೂರ್ಣ ಸಾವಯವ ಸಾವಯವ ಸಹಜ ಕೃಷಿ. ನೋಡಿ ಹಿಂಗೆ ಹೊಗೆ ಬಂದಂಗೆ ಇಟ್ಟಿದೆ, ಏಕಂದ್ರೆ ಮುಚ್ಚಿದೆ.